नमस्कार, मैं हूँ शिवानी और आप देख रहे हैं बीजापुर एक्सप्रेस। चलिए बढ़ते हैं खबर की ओर। बीजापुर में हिंदू मुस्लिम की एकता का बेहतरीन उदाहरण। हर साल की तरह इस साल भी रमज़ान के महीने में पूजा प्रिंटर्स की ओर से गरीब मुस्लिम परिवारों को किट देकर एक बेहतरीन हिंदू मुस्लिम एकता की और साथ ही इंसानियत की बेहतरीन उदाहरण पेश की। पूजा प्रिंटर्स के मालिक चंद्रशेखर सिद्धि रमप्पा बुरहानपुर, अंबिका सी बुरहानपुर, पूजा बुरहानपुर, उनकी जानिब से हर साल की तरह इस साल भी 300 से 400 तक गरीब परिवारों को किट तकसीम करके जिनका रमज़ान अच्छा जाए कहकर किट तकसीम किए गए, जिसमें मुख्य अतिथि में तौर पर श्री एस.एम. पाटिल, डिप्टी डायरेक्टर डी.डी. के.वी.आर. जेडीपी इंडस्ट्रियल इंड विंग विजयपुरा और जेडीपी सुप्रिटेंडेंट तहसीन गुना की और भी कई मीडिया के जिम्मेवारों ने भी भाग लेकर इस प्रोग्राम को चार चांद लगा दिए। इसी तरह चलते हमारे बीच से कई लोगों ने बात करते हुए विस्तृत जानकारी दी। ನಮಸ್ಕಾರ. ಇಂದಿನ ಶುಭ ದಿನ ಬುರಾನ್ಪುರ್ ಸರು ಮತ್ತೆ ಎಲ್ಲ ಇವರು ಕೂಡಿ ಇವತ್ತಿನ ದಿನ ಶುಭ ಕಾರ್ಯವನ್ನು ಮಾಡುತ್ತಿದ್ದಾರೆ. ಸೊ ನಾನು ಜಿಲ್ಲಾ ಪಂಚಾಯಿತಿ ಅಧೀಕ್ಷಕರಾಗಿ ಬಂದಿದ್ದೇನೆ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ನೌಕರರ ಸಂಘದ ಅಧ್ಯಕ್ಷರಾಗಿನೂ ಆಯ್ಕೆಯಾಗಿದ್ದು, ಸೊ ಸರ್ ನಮ್ಗೆ ಇಲ್ಲಿ ಇನ್ವೈಟ್ ಮಾಡಿದ್ದು ತುಂಬಾ ಖುಷಿ ಅನಿಸ್ತಾ ಇದೆ. ಸೊ ಇಂತ ಒಂದು ಸಂದರ್ಭದಲ್ಲಿ ಕರೆಸಿದ್ದು ಬಹಳ ಹೆಮ್ಮೆಯ ವಿಷಯ. ಮೇಲಾಗಿ ಇವತ್ತು ಮಹಿಳಾ ದಿನಾಚರಣೆ. ಸೊ ಮಹಿಳಾ ದಿನಾಚರಣೆಯಲ್ಲಿ ಇಷ್ಟೆಲ್ಲ ಮಾಡ್ತಿರೋದೊಂದು ಒಂದು ವಿಜಯಪುರ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. ಸೊ ಸರ್ ನಿಮ್ಗೆ ದೇವರು ಹಿಂಗೆ ಆರೋಗ್ಯ ಸಮೃದ್ಧಿ ಕೊಟ್ಟು ಬೆಳವಣಿಗೆ ಕೊಡ್ಲಿ ಅಂತ ನಾವು ಆಶಿಸ್ತಿದ್ದೇವೆ. ಸೊ ಪ್ರತಿ ವರ್ಷನೂ ಹೀಗೆ ಮಾಡಿ ಅಂತ ಹೇಳಿ ನಾವು ಆಶಿಸ್ತಿದ್ದೇವೆ ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಾನು ಸುಭಾಷ್ ಗೌಡ ಎಂ ಪಾಟೀಲ್ ಅಂತೇಳಿ, ಸಹಾಯಕ ನಿರ್ದೇಶಕರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಜಿಲ್ಲಾ ಪಂಚಾಯತ್ ವಿಭಾಗ ವಿಜಯಪುರ. ಈ ಪ್ರತಿ ವರ್ಷದಂತೆ ಚಂದ್ರಶೇಖರ್ ಬುರಾನ್ಪುರ ಅವರು, ಈ ಪೂಜಾ ಪ್ರಿಂಟರ್ಸ್ ಮಾಲೀಕರಾದ ಚಂದ್ರಶೇಖರ್ ಬುರಾನ್ಪುರ ಅವರು, ಅವರ ಪತ್ನಿಯವರು ಮತ್ತು ಅವರ ಮಗಳಾದ ಪೂಜಾ ಅವರು ಪ್ರತಿ ವರ್ಷ 15-25 ವರ್ಷದಿಂದ ಇವರು ರಂಜಾನ್ ಹಬ್ಬ, ದೀಪಾವಳಿ, ಕೊರೋನಾ ಹಲವಾರು ಸಂದರ್ಭಗಳಲ್ಲಿ ಪ್ರತಿ ವರ್ಷ ಅವರು 200ರಿಂದ 300 ಜನರಿಗೆ ಕಿಟ್ ಅನ್ನು ವಿತರಿಸ್ತಾ ಬಂದಿದ್ದಾರೆ. ಅದೇ ತರನಾಗಿ ಆಫೀಸ್ಗೆ ಯಾರಾದ್ರೂ ಮಧ್ಯಾಹ್ನ ತಾವು ಊಟ ಮಾಡೋ ಟೈಮ್ ಬಂದ್ರಪ್ಪ ಹಂಗೆ ಕಳಿಸಲಿಲ್ಲ, ಅವರಿಗೆ ಊಟ ಮಾಡಿಸ್ತಾರ. ಈ ಕಿಟ್ ಅನ್ನು ಪಡೆದವರಿಗೆ ಮತ್ತು ಪತ್ರಿಕಾ ಮಾಧ್ಯಮರಿಗೆ ಎಲ್ಲರೂ ಹೇಳಿ ನಾನು ನಮಸ್ಕಾರ ಎರಡು ಮಾತನ್ನು ಎಲ್ಲರಿಗೂ ಶುಭಾಶಯಗಳು. ಈ ಒಂದು ನಾನು ಕಿಟ್ ಹಂಚ್ಲಿಕತ್ತಿ ಕಳೆದ ಒಂದು 15-20 ವರ್ಷದಿಂದ ಹಂಚ್ಲಿಕತ್ತೀನಿ. ಈ ಒಂದು ಕಾರ್ಯಕ್ರಮದಿಂದ ನನಗೆ ದೇವರು ಐಶ್ಯ ಆರೋಗ್ಯ ಹಾಗೂ ಆರಾಮದಿಂದ ಇಟ್ಟ ನಮ್ಮ ಕುಟುಂಬದವರಿಗೆ. ಇದು ಅಲ್ಲದೆ ಇವ್ರ ಆಶೀರ್ವಾದ ನಮಗ ಕಟ್ಟದಂತ ನಾವು ಭಾವಿಸ್ಕೊಂಡು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಕಳೆದ ಒಂದು 15-20 ವರ್ಷದಿಂದ ಮಾಡ್ಲಿಕತ್ತೀನಿ. ಅಂದ್ರೆ 15-20 ವರ್ಷದಿಂದ ನಾನು ಇಷ್ಟೊಂದು ಮಂದಿಗೆ ಹಂಚ್ತಿದ್ದಿಲ್ಲ. ಯಾಕಂತ ಕೇಳ್ರಿ, ಅವಾಗ ಅಷ್ಟೊಂದು ಇದು ಇದ್ದಿದ್ದಿಲ್ಲ, ನಂದು ಕೆಪಾಸಿಟಿ ಇದ್ದಿದ್ದಿಲ್ರಿ. ಇವತ್ತ ಹೇಳ್ಬೇಕಂತಂದ್ರ 5-10 ಮಂದಿದಿಂದ ಪ್ರಾರಂಭಿಸಿ ಇವತ್ತಿಗೆ ಒಂದು 200-250 ಜನನು ಆಗಿದ್ದಾರೆ ಅಂತ ಹೇಳಿ ನಾ ತಿಳ್ಕೊಂಡು ಇದು ಮಾಡ್ತೀನಿ. ಹೌದು. ಏನ್ ವಿಶೇಷ ಅಂತಂದ್ರ, ಈಗ ನಮ್ದು ಮುಸ್ಲಿಂ ಬಾಂಧವ, ಈಗ ನಾನು ಖುರಾನ್ ಬಹಳ ನಂಬ್ತೀನಿ. ಒಂದು ದೇವರಾಗ್ಲಿ, ಒಂದ್ ಖುರಾನ್ ಆಗ್ಲಿ, ಬೈಬಲ್ ಆಗ್ಲಿ, ಯಾವ್ದೇ ಒಂದು ಬಹಳ ನಂಬ್ತೀನಿ. ದೇವ್ರ ಮೇಲೆ ನಂದು ವಿಶ್ವಾಸ ಬಹಳ ಅದ ರೀ. ಯಾಕಂತ ಕೇಳ್ರಿ, ದೇವ್ರ ಇರ್ಲಿಲ್ಲ ಅಂದ್ರೆ ನಾವಿರಲ್ಲ, ಇದನ್ನೇ ಮಾಡ್ಲಿಕ್ ಆಗಲ್ರಿ. ಆ ಉದ್ದೇಶಕ್ಕಾಗಿ ಏನದಲ್ರಿ, ನಾನು ರಂಜಾನ್ದೊಳಗ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ಕಿಟ್ ಹಂಚ್ತೀನಿ. ನಮ್ಮ ದೀಪಾವಳಿ ಒಳಗ ಮುನ್ಸಿಪಾಲಿಟಿ ಕಾರ್ಮಿಕರಿಗೆ ಬಂದು ಕಿಟ್ ಹಂಚ್ತೀನಿ. ಇವತ್ ನೋಡ್ರಿ ಒಂದು 200ರಿಂದ 225 ಜನ ಆಗಿರ್ಬೋದು ಸರ್. ಕಿಟ್ನಾಗ ನೋಡ್ರಿ ಸರ್, ಅಕ್ಕಿ, ಒಂದ್ ಸೆಕೆಂಡ್ ಸರ್, ಅಕ್ಕಿ ರೀ, ಗೋಧಿ ಹಿಟ್ರಿ, ಮತ್ತು ಇನ್ನಿತ್ರೆ ಅವಲಕ್ಕಿ 1 ಕಿಲೋ ರೀ, ಸಕ್ಕರೆ, ಚಾ ಪುಡಿ ರೀ ಮತ್ತು ಖಜೂರಿ, ಇಷ್ಟೆಲ್ಲ ಒಂದ್ ವ್ಯವಸ್ಥೆ ಮಾಡಿ ಹಂಚ್ತಾ ಇದ್ದೇನೆ. ಚಂದ್ರಶೇಖರ್ ಸಿದ್ದರಾಮಪ್ಪ ಬುರಾನ್ಪುರ್, ಮುಳೆ ಕ್ಷೇತ್ರ, ಬಿಜಾಪುರ. ಇವತ್ತು ದಿನಾಂಕ 8/3/2026. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರಗಳು. ನಾನು ಪೂಜಾ ಚಂದ್ರಶೇಖರ್ ಬುರಾನ್ಪುರ್. ಇವತ್ತು ರಂಜಾನ್ ನಿಮಿತ್ತದ ಹಬ್ಬದಿಂದ ನಮ್ಮ ತಂದೆ ತಾಯಿಯರು ಕಿಟ್ಗಳನ್ನು ಹಂಚುತ್ತಿದ್ದಾರೆ. ಅದು ನನಗೆ ಸಾಕಷ್ಟು ಖುಷಿಯನ್ನು ತಂದುಕೊಟ್ಟಿದೆ. ಈ ರಂಜಾನ್ ಹಬ್ಬ ಎಂದರೆ ನಮಗೆಲ್ಲರಿಗೂ ಪವಿತ್ರವಾದಂತಹ ಹಬ್ಬ. ಈ ಹಬ್ಬವನ್ನು ನಾವು ಉಪವಾಸ ಮತ್ತು ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಆಚರಿಸುತ್ತೇವೆ. ಈ ಹಬ್ಬದಲ್ಲಿ ನಾವು ಕಿಟ್ಗಳನ್ನು ಮತ್ತು ದಾನಗಳನ್ನು ಹಂಚುವುದರಿಂದ ನಮಗೆ ಸಾಕಷ್ಟು ಮಟ್ಟದಲ್ಲಿ ಪುಣ್ಯವೂ ದೊರೆಯುತ್ತದೆ. ನೋಡಿ, ಯಾವುದೇ ಒಂದು ಧರ್ಮ ಆಗಲಿ, ಯಾವುದೇ ಒಂದು ಪಂಗಡವಾಗಲಿ ಹೆಚ್ಚಿಗಿರೋದಿಲ್ಲ.
ಮನುಷ್ಯರಾಗಿ ಹುಟ್ಟಿದ ಮೇಲೆ ಮಾನವೀಯತೆ ಎಂಬ ಧರ್ಮವು ದೊಡ್ಡದಾಗಿದೆ. ಇದಕ್ಕಾಗಿಯೇ ನಮ್ಮ ತಂದೆ ತಾಯಿಯರು ಪ್ರತಿ ವರ್ಷದಂತೆ ಈ ವರ್ಷವು ತಪ್ಪದಂತೆ ಈ ಕಿಟ್ಗಳನ್ನು ಹಂಚುವುದರಿಂದ ನನಗೆ ಸಾಕಷ್ಟು ಖುಷಿಯಾಗಿದೆ ಮತ್ತು ನಾನು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ನೋಡಿ, ನಾನು ಒಂದು ಮಾತನ್ನು ಹೇಳಲು ಇಷ್ಟಪಟ್ಟಿದ್ದೇನೆ. ಅದೇನೆಂದರೆ, ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹಾಕುವುದರಿಂದ ಇಲ್ಲಿರುವ ಜನರಿಗೆ ಅಷ್ಟೇ ಈ ಸಹಾಯವು ದೊರಕುವುದಲ್ಲದೆ ಇನ್ನು ಸಾಕಷ್ಟು ಜನರಿಗೆ ಈ ಸಹಾಯವು ದೊರಕಲಿ. ಮತ್ತೆ ಇದೇ ರೀತಿಯಾದಂತ ನಮ್ಮ ತಂದೆ ತಾಯಿಯವರು ಈ ಸಹಾಯವನ್ನು 4 ಜನರಿಗೆ ಇನ್ನಷ್ಟು ಕೊಡಲಿ ಎಂದು ನಾನು ಆಶಿಸುತ್ತೇನೆ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಬಂದಂತ ನನ್ನ ಎಲ್ಲ ಬಾಂಧವರ ಸಹೋದರ ಸಹೋದರಿಯರಿಗೂ ಮತ್ತು ನನ್ನ ತಂದೆ ಆಫೀಸ್ನಾಗಿನರುವ ಸರ್ ಮತ್ತು ಮೇಡಮ್ಗಳಿಗೂ ಮತ್ತು ಅಷ್ಟೇ ಅಲ್ಲ, ನಮಗಾಗಿ ಇಂತಿಷ್ಟೇ ಸಮಯವನ್ನು ತೆಗೆದುಕೊಂಡು ಬಂದಿರುವಂತ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರಗಳು. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ರಂಜಾನ್ ಹಬ್ಬದ ಮೊದಲಿಗೆ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಕಾಗ್ರಾ ಉಪನಿರ್ದೇಶಕರು ಎಸ್.ಎಂ. ಪಾಟೀಲ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಜೋರಾದ ಚಪ್ಪಾಳೆ ಬರಲಿ. ಹಾಗೆ ನಮ್ಮ ಜಿಲ್ಲಾ ಪಂಚಾಯತಿಯ ಆಡಳಿತದ ಅಧೀಕ್ಷಕರು ಹಾಗೂ ಕರ್ನಾಟಕ ರಾಜ್ಯ ನೌಕರರ ಮಹಿಳಾ ಸಂಘದ ಅಧ್ಯಕ್ಷರು ಆದಂಥ ತೇಶನಾ ಮೇಡಮ್ ಗುಣಿಕೆಯವರಿಗೂ ಕೂಡ ನಾನು ಸ್ವಾಗತ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ. ಹಾಗೆ ತಮ್ಮ ಹೆಸರು ಖುರ್ಷಿದ್ ಆಲಮ್ ಇವರಿಗೂ ಕೂಡ ನಾನು ಸ್ವಾಗತ ಮಾಡುತ್ತೇನೆ. ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಟಿ ವಿ ಮಾಧ್ಯಮದವರಿಗೂ ಕೂಡ ಎಲ್ಲರಿಗೂ ನಾನು ಸ್ವಾಗತ ಮಾಡುತ್ತಾ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ನಾನು ಸ್ವಾಗತ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ನಮ್ಮ ಚಂದ್ರಶೇಖರ್ ಬುರ್ಣಾಪುರ್ ಅವರು ನಡೆಸ್ಕೊಂಡು ಬಂದಿದ್ದಾರೆ. 15 ವರ್ಷದಿಂದ ಜಾತ್ಯತೀತವಾಗಿ ಹಿಂದೂ ಮುಸ್ಲಿಂ ಅನ್ನದೇ ಎಲ್ಲರಿಗೂ ಕೂಡ ರಂಜಾನ್ ಬಂದರೆ ರಂಜಾನ್ ಹಬ್ಬಕ್ಕೆ 100, 200, 300 ಹೀಗೆ ಎಲ್ಲರಿಗೂ ಒಂದು ಕಿಟ್ ಕೊಡ್ತಾ ಇದ್ದಾರೆ. ಅದು ಏನಪ್ಪ ಅಂತಂದರೆ ಅಕ್ಕಿ, ಸಕ್ಕರೆ, ಗೋಧಿ ಹಿಟ್ಟು, ಅವಲಕ್ಕಿ, ಚಾಪುಡಿ, ಖಜೂರಿ ರಂಜಾನ್ ಹಬ್ಬಕ್ಕೆ ಅವರು ಈ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಿಂದೂಗಳ ಒಂದು ದೀಪಾವಳಿ ಹಬ್ಬಕ್ಕೂ ಕೂಡ ಅವರು ಈ ಒಂದು ಕಿಟ್ ಕೊಡ್ತಾ ಇದ್ದಾರೆ. ಇದು ನಿರಂತರವಾಗಿ ಅವರು ಪುಣ್ಯದ ಕೆಲಸ 15 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಇರಲಿ ನಾನು ಹಾರೈಸ್ತೇನೆ. ಹಾಗೆ ಇಲ್ಲಿ ಬಂದಂಥ ಟಿ ವಿ ಮಾಧ್ಯಮದವರು ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಬಂದಂಥ ಗಣ್ಯಗಳಿಗೂ ಕೂಡ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಈ ಒಂದು ಸುದ್ದಿ ಮಾಧ್ಯಮ ಮಾಡೋರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮ ಏನಪ್ಪ ಅಂದ್ರೆ ಕಿಟ್ ವಿತರಣೆ ಮಾಡೋದು ಯಾರಿಂದ ಮಾಡೋದು ಅದಕ್ಕಿಂತ ಮುಂಚೆ ಇಲ್ಲಿ ಬಂದಂಥ ನಮ್ಮ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಟಿ ವಿ ಮಾಧ್ಯಮದವರಿಗೆ ನಾವು ಶಾಲು ಓದಿಸಿ ಸನ್ಮಾನ ಮಾಡ್ತೇವೆ. ಸೆಪ್ಟೆಂಬರ್ ನಮ್ಮ ಎಸ್.ಎಂ. ಪಾಟೀಲ್ ಅವರು ಡಿ ಸಾಹೇಬರಿಗೆ ನಮ್ಮ ಚಂದ್ರಶೇಖರ್ ಬುರ್ಣಾಪುರ ಅವರಿಂದ ಜೋರಾದ ಚಪ್ಪಾಳೆ ಬರಲಿ. ಹಾಗೆ ನಮ್ಮ ಜಿಲ್ಲಾ ಪಂಚಾಯತಿಯ ತೇಶನಾ ಜೋರಾದ ಹಾಗೆ ಚಪ್ಪಾಳೆ ಬರಲಿ. ಹಾಗೆ ನಮ್ಮ ಖುರ್ಷಿದ್ ಆಲಮ್ ಅವರಿಗೆ ಕೂಡ ಸನ್ಮಾನ. ಈ ಕಡೆ ನಿಂದ್ರೆ ಹೆಂಗೆ ನಿಂದ್ರೆ ರೈಟ್. ಪೂಜಾ ಮೇಡಮ್ ಇಂದ ನಮ್ಮ ಖುರ್ಷಿದ್ ಆಲಮ್ ಅವರಿಗೆ ಕೂಡ ಶಾಲು ಓದಿಸಿ ಸನ್ಮಾನ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಹಾಗೆ ತಮ್ಮ ಹೆಸರು ಪೂಜಾ ಅವರಿಂದ ಸನ್ಮಾನ ಶಾಲು ಓದಿಸಿ. ಹಾಗೆ ತಮ್ಮ ಹೆಸರು ಹಾಜಿಮ್ ಅಲಿ ಮಕೆಂದಾರ್ ಇವ್ರಿಗೂ ಕಾಶಿಮ್ ಅಲಿ ಮಕೆಂದಾರ್ ಇವರಿಗೂ ಕೂಡ ಪೂಜಾ ಅವರಿಂದ ಸನ್ಮಾನ. ಇಲ್ಲಿ ಬರ್ರಿ. ಹಾರ ಕೊಡ್ರಿ ಹಂಗೆ. ಹಾಂ ಸರ್ ತಮ್ಮ ಸರ್ ಇವರಿಗೂ ಕೂಡ ನಮ್ಮ ಪೂಜಾ ಅವರಿಂದ ಸನ್ಮಾನ ಶಾಲು ಓದಿಸಿ. ಜೋರಾದ ಚಪ್ಪಾಳೆ ಬರಲ್ಲ ಹಂಗೆ. ಕೂಡ ಟಿ ವಿ ಮಾಧ್ಯಮದವರು ಅವರಿಗೂ ಕೂಡ ಪೂಜಾ ಅವರಿಂದ ಸನ್ಮಾನ. ಎತ್ತರ ಹೋದರು. ಅದೇ ರೀತಿಯಾಗಿ
ಸಲ್ಮಾನ್ ಕೊಡ್ಕೊಡಿ ಹಾಕಿ ಸರ್. ತಮ್ಮ ಹೆಸರು? ಶಕೀಲ್ ಅಂತ. ಶಕೀಲ್ ರಜಾಕ್, ಅಬ್ದುಲ್ ರಜಾಕ್. ಶಕೀಲ್ ಅಹಮದ್. ಶಕೀಲ್ ಅಷ್ಟೇ ಬರುತ್ತೆ, ರಜಾಕ್ ರೀ. ಬಾಯಿಂದ ದೊನೋ ಕಂಬೈನ್ಡ್. ಜೋರಾದ ಚಪ್ಪಲ ಬರಲ್ರಿ ಹಂಗೆ. ಹೌದು ಇದು ಜಲ್ದಿ ಹೌದು ಜಲ್ದಿ. ನಿಮ್ಮ ರಜಾಕ್ ಅಲ್ರಿ? ಶಕೀಲ್ ಅವರು ಕೂಡ ಪೂಜಾ ಅವರಿಂದ ಸನ್ಮಾನ. ಸರ್ ಉಳ್ಕಿದ್ರು. ಹಾಂ ಇನ್ನೊಂದು ಯಾರು ತೋರಿ. ತಮ್ಮ ಹೆಸರು? ಶಾಲು ವಹಿಸಿ ಸನ್ಮಾನ. ಇನ್ನೊಂದು ತೋರಿ. ತಮ್ಮ ಹೆಸರು? ರೈಟ್. ಇಲ್ಲಿವರೆಗೆ ಸನ್ಮಾನ ಮಾಡೋಂಥ ನಮ್ಮ ಬಡವರಿಗೆ ಹಂಚೋ ಸಲುವಾಗಿ ಪ್ರತಿ ವರ್ಷವೂ ಕೂಡ 15 ವರ್ಷದಿಂದ ಇವರು ದೀಪಾವಳಿ ಆಗಲಿ ರಂಜಾನ್ ಆಗಲಿ ಅವರು ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಇರುವಂಥ ಸಕ್ಕರೆ, ಅಕ್ಕಿ, ಗೋಧಿ ಹಿಟ್ಟು ಇದೆಲ್ಲ ಬಡವರಿಗೆ ತಿನ್ನಲಿ, ನಾವು ದುಡಿದ್ರೊಳಗೆ ಅವ್ರಿಗೆ ಕೂಡ ನಾವು ಹಂಚೋಣ ಅಂತೇಳಿ ಆ ಒಂದು ಸದುದ್ದೇಶದಿಂದ ಪ್ರತಿ ವರ್ಷ ನಮ್ಮ ಚಂದ್ರಶೇಖರ್ ಬುರ್ಣಾಪುರ ಅವರು ಈ ಕಿಟ್ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದಾರೆ. ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಎಲ್ಲರಿಗೂ ನೀವು ಬಂದಂಥ ನಿಮ್ಮೆಲ್ಲರ ಗುರು ಹಿರಿಯರ ಆಶೀರ್ವಾದ ಸದಾಕಾಲ ಅವರಿಗೆ ಇರಲಿ ಅಂತ ಹಾರೈಸುತ್ತಾ, ಪ್ರತಿ ವರ್ಷ ಇದೇ ರೀತಿ ಅವರು ದೇವರು ನಡೆಸಿಕೊಳ್ಳುತ್ತೆಂದು ಅವರಿಗೆ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಕ್ತಾಯ ಕೊಡ್ತೀವಿ. ಈಗ ಕಿಟ್ ಹಂಚುವ ಕಾರ್ಯಕ್ರಮ. ತೊಂಬರಿ ಅಲ್ಲೇ ತಂದು ಕೊಡ್ತಾರೆ. ಪೂಜಾ ಕಣ್ಣು ನೋಡ್ರಿ.